ನೋಡಿ, ರಾಮಲಿಂಗಾರೆಡ್ಡಿಯವರು ಈ ರಾಜ್ಯದಲ್ಲಿ ಒಳ್ಳೆಯ ಮಂತ್ರಿಗಳು ಮತ್ತು ಯಾವುದೇ ರೀತಿಯ ವಿವಾದಾತ್ಮಕ ಆಗಲಿ ಭ್ರಷ್ಟಾಚಾರ ಆಗಲಿ ಯಾವುದೂ ಸಹ ಇರಲಾರಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ? ಬೆಂಗಳೂರಿನಾಗ ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರಿಗೆ ಕೊಡಬೇಕು. ಅದು ಯಾರಿಗೆ ಕೊಡ್ತಾರೆ ಕೊಡಲಿ, ಉತ್ತರ ಕರ್ನಾಟಕದವರು. ಯಾಕಂದ್ರೆ ಕೃಷ್ಣಾ ಮೇಲೇ ಹೆಚ್ಚಿನ ಇದು ಅದಾವೆ. ಕಾವೇರಿ ಕೃಷ್ಣ ಎರಡೂ ಬೇಕು. ಅದರೊಳಗೆ ಕೃಷ್ಣಾ ಮೇಲೆ ಹೆಚ್ಚು ಯೋಜನೆಗಳು ಇರೋದ್ರಿಂದ ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿಗಳು. ಮತ್ತೀಗ ಅಲ್ಲಿ ಏನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನುವಂಥದ್ದು ಭಾಳ ದೊಡ್ಡ ಬಂಗಾರದ ಖನಿಜ ಇದೆ. ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಅಷ್ಟು ದುಡ್ಡಿನ ವ್ಯಾಮೋಹದ ಮನುಷ್ಯ ಏನಲ್ಲ. ಆ ಒಂದು ಇಲಾಖೆ ಇಂಡೈರೆಕ್ಟಾಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ ಕಾಂಗ್ರೆಸ್ನಲ್ಲಿ. ಎಲ್ಲ ಪಕ್ಷದಲ್ಲಿಯೂ ಒಳ್ಳೆಯವ್ರ ಕಾಲ ಭಾಳ ಕಡಿಮೆ. ಆದರೆ ಕಾಂಗ್ರೆಸ್ನಲ್ಲಿ ಅಂತರೂ ಎಲ್ಲರಿಗೂ ಒಳ್ಳೆಯವರಿಗೆ ಎಲ್ಲೋ ಕಾಲಿಲ್ಲ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಈ ಸರ್ಕಾರದ ಒಂದು ಭವಿಷ್ಯದಲ್ಲಿ 20 ತಿಂಗಳ ಉಳಿದಿಲ್ಲ. ಈ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಪ್ರಾರಂಭ ಆಗ್ತದೆ. ನಿನ್ನೆ ನಮ್ಮ ಹಿಂದಿನ ಸಹಕಾರಿ ಸಚಿವರಾದಂಥ ರಾಜಣ್ಣವರು ಸಹ ಹೇಳಿದ್ದಾರೆ, ಅಹಿಂದವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಅಂತೇಳಿ. ಅಹಿಂದಾನೇ ನಮ್ಮ ದೊಡ್ಡ ಒಂದು ಶಕ್ತಿ ಇತ್ತು, ಅದನ್ನು ಕುಂದಿಸುವ ಕೆಲಸ ಮಾಡ್ಯಾರ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಈ ರೀತಿ ಅಪಸ್ವರ ಏನು ಪ್ರಾರಂಭ ಆಗಿದೆ. ಇದು ಕರ್ನಾಟಕದಲ್ಲಿ ಮೊದಲೇ ವಿಕೆಟ್ ಪತನ ಆಗಿದೆ. ವಿಜಯಪುರದಲ್ಲಿ ಮೊದಲನೆಯ ಹೋರಾಟ ಪ್ರಾರಂಭ ಆಗಿದೆ. ವಿಜಯಪುರ ಹೋರಾಟಕ್ಕೂ ಕರ್ನಾಟಕದ ಸಚಿವ ಸಂಪುಟಕ್ಕೂ ಎರಡು ಏನು ಸ್ಪಷ್ಟ ಸಂದೇಶ ಅಂದರೆ ರಾಜ್ಯ ಸರ್ಕಾರ 20 ತಿಂಗಳು ಪೂರೈಸೋದು ಆಗುವುದಿಲ್ಲ ಮತ್ತು ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ನಡೆದಿಲ್ಲ ಅನ್ನೋಂಥ ಸಂಕೇತ ಇವತ್ತು ವಿಜಯಪುರದಲ್ಲಿ ನಡೆದಿದೆ. ಮತ್ತು ಕರ್ನಾಟಕದಲ್ಲಿ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಟ್ಟಂಥದ್ದು ಧೈರ್ಯ ಮಾಡಿ ನಾನು ಇಷ್ಟೇ ಹೇಳ್ತೀನಿ, ಅವರು ಏನು ಸರಿಬಾರ್ದು, ರಾಜೀನಾಮೆ ಅಂಗೀಕಾರ ಆಗಬೇಕು. ಮತ್ತು ಆ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋಂಥ ಬಂಗಾರದ ಕಣಜ ರಾಮಲಿಂಗಾರೆಡ್ಡಿಯವ್ರು ಸಿಕ್ಕರೆ ಪಾಪ ಅಲ್ಲಿ ಬಡವರಿಗೆ ಬೆಂಗಳೂರಿನವ್ರಿಗೆ ಸ್ವಲ್ಪ ಭ್ರಷ್ಟಾಚಾರದ ಒಂದೇನು ದಾಹ ಇದೆ ಕಡಿಮೆ ಆಗ್ತದೆ ನನಗೆ ಅನ್ನಿಸ್ತದೆ. 100% ನೋಡಿರಿ, ಈಗ ಅಲ್ಲಿ ಯಾರೂ ಸಮಾಧಾನ ಇಲ್ಲ. ನಮ್ಮ ಎಂ ಬಿ ಪಾಟೀಲ್ರೆ ನಿನ್ನೆ ನೋಡಿದ್ರೆ ಪ್ರಮಾಣ ವಚನ ತೊಗೊಂಡ ಮ್ಯಾಗ ಹಿಂಗೆ ಮಾಡೋರು ಅಂದ್ರೆ ಎಲ್ಲರೂ ಒಂದು ಆಗ್ಯಾರ. ಅವರು ನಮ್ಮನ್ನ ಯಾರೂ ಹಳಿನಾಯಿ ಕೇಳಾಗ್ಯಾರ ಅನ್ನಂಗಿತ್ತು ಅದು ಸಂದೇಶ. ಎಂ ಬಿ ಪಾಟೀಲ್ ಅಸಮಾಧಾನ ಹೊರಗೆ ಬಿತ್ತ, ರಾಮಲಿಂಗಾರೆಡ್ಡಿ ಅವ್ರದ್ದು ಹೊರಗೆ ಬಿತ್ತ. ಇನ್ನೂ ಯಾರ್ಯಾರು ಅದವ್ರ ಗಿರಿಕಿಗಳು ಗೊತ್ತಿಲ್ಲ. ಇನ್ನು ಮತ್ತೆ ಇನ್ನೂ 20 ಮಂದಿನ ನಾವು ಸಚಿವರು ಮಾಡಬೇಕು. ಅದ್ರ ಗತಿ ಏನು? ಎಲ್ಲ ಹಸದು ಕೂತಾರ. ಎಷ್ಟೋ ಮಂದಿ ಕಣ್ಣೀರು ಹಾಕ್ಯಾರ. ಯಾರು ನಮ್ಮ ಸಂತೋಷ್ ಲಾಡ್ ಕಣ್ಣೀರು ಹಾಕೋತ ಹೋಗ್ಯಾರ. ಅಲ್ಲಿದಿಂದ ದ ಗ್ರೇಟ್ ಜಮೀರ್ ಅಹಮದ್ ಖಾನ್ ಅರ್ಧಕ್ಕೆ ಪ್ರಮಾಣ ವಚನ ಅರ್ಧಕ್ಕೆ ಬಿಟ್ಟು ಹೋಗ್ಯಾರ. ನಾನು ಭಾಳ ದುರ್ದೈವ ಅಂದ್ರೆ ನಮ್ಮ ಮಠಾಧೀಶರು ಕೆಲವು ಮಂದಿ ಕೇಸರಿ ಕ್ಯಾಮಿ ಹಾಕ್ಕೊಂಡು ಜಮೀರ್ ಅಹಮದ್ ಖಾನ ಉಪಮುಖ್ಯಮಂತ್ರಿ ಮಾಡ್ಲತ್ತ ಹೋಗ್ತಾರೆ. ಇವ್ರಿಗೇನು ಮಾನ ಮರ್ಯಾದೆ ಏನು ಸ್ವಲ್ಪ ಬೇಕಲ್ರಿ? ತಮ್ಮದೇನು ಇನ್ನೂ ಯಾವುದಾರು ಒಬ್ಬ ದಲಿತ ಹಿಂದುಳಿದ ಯಾವುದೋ ಒಂದು ಜನಾಂಗ ಅನ್ಯಾಯ ಆಗಿದ್ರೆ ಹೋಗಲಿ, ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿ ಮಾಡೋ ಅಂದ್ರೆ ಎಲ್ಲಿಗೆ ಬಂದೈತಿ ಮಠಾಧೀಶರ ಕೆಲಸ? ಅಂದ್ರೆ ಇವರು ಬರೇ ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಮಾಡೋದ್ರಾಗ ಇವ್ರು ಬಿದ್ದಾರೆ. ಈ ರಾಜ್ಯದ ಜನರಿಗೆ ಬೇಕಾಗಿದ್ದು ನೀರಾವರಿ, ನಿರುದ್ಯೋಗ ಯುವಕರು. ಇವತ್ತು 4 ಲಕ್ಷ ಹುದ್ದೆ ಖಾಲಿ ಅದಾವು, ನೀರಾವರಿ ಇಲ್ಲ, 4 ಲಕ್ಷ ಹುದ್ದೆಗಳು ತುಂಬಿಲ್ಲ, ಭ್ರಷ್ಟಾಚಾರ ಅಂತ ತುಳುಕಲಾಕತ್ತದ. ಮೊದಲೇ ಕರ್ನಾಟಕದ ಬಜೆಟ್ ಏನು ಬೊಕ್ಕಸ ಖಾಲಿ ಆಗಿದೆ. ಇಂಥದ್ರಲ್ಲಿ ರಾಮಲಿಂಗಾರೆಡ್ಡಿಯವರ ಮೊದಲನೇ ಏನು ಪತನ ಆಗಿದೆಯಲ್ಲ, ಇದು ಪತನದತ್ತ ಡಿ.ಕೆ. ಶಿವಕುಮಾರ್ ಸರ್ಕಾರ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.